ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಗ್ರಾಮೀಣ ಭಾಗದ ಬಡಜನರ ಆಶಾಕಿರಣವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಕೇಂದ್ರ ಸರ್ಕಾರವು ಇನ್ನಷ್ಟು ಬಲಪಡಿಸಿದ್ದು, ವಿಬಿಜಿ ರಾಮ್ಜಿ ಎಂಬ ಹೆಸರಿನಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಶ್ರೀ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಮಾನ್ಯ ಸಭಾಪತಿಗಳೇ, ಈ ಮನ್ರೇಗಾ ಅಥವಾ ನರೇಗಾ ಇದಕ್ಕೆ 83ರಲ್ಲಿ ಗ್ರಾಮೀಣ ಭೂರಹಿತ ಉದ್ಯೋಗ ಅಂತ ಇತ್ತು ಹೆಸರು. 85ಕ್ಕೆ ಬದಲಾಯಿತು, ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಆಯ್ತು. ಜವಾಹರ್ ರೋಜ್ಗಾರ್ ಯೋಜನೆ ಅಂತ 89ಕ್ಕೆ ಬಂತು. ಉದ್ಯೋಗ ಭರವಸೆ ಯೋಜನೆ ಅಂತ 93ಕ್ಕೆ ಬಂತು. ಜವಾಹರ್ ಗ್ರಾಮ ಅಭಿವೃದ್ಧಿ ಯೋಜನೆ 99ಕ್ಕೆ ಬಂತು. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ 2000ಕ್ಕೆ ಬಂತು. ಕೂಲಿಗಾಗಿ ಕಾಳು 2004ರಲ್ಲಿತ್ತು. ಉದ್ಯೋಗ ಖಾತ್ರಿ 2006ಕ್ಕೆ ಬಂತು. ಇದು MG ನರೇಗಾ ಮನ್ರೇಗಾ 2009ಕ್ಕೆ ಬಂತು. ಈಗ ಅದು ನಾನು ಹೇಳ್ತೇನೆ, ಈ ಮನ್ರೇಗಾ ಉನ್ನತೀಕರಿಸಿ ಯೋಜನೆಗೆ ಮತ್ತಷ್ಟು ಬಲ ಕೊಡುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿ ಇದನ್ನ ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಮಾಡಿದ್ರು. ಇಲ್ಲಿ ಪ್ರಶ್ನೆ ಇರೋದೇನಂತಂದ್ರೆ, ಇಲ್ಲಿನ ಸರ್ಕಾರಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಿದ್ದಾರೆ ಅಷ್ಟೇ. ಇಲ್ಲಿನ ಏನು ಬದಲಾಗಿಲ್ಲ. ಏನಾದ್ರೂ ಬದಲಾಗಿದ್ರೆ 100 ದಿನದ ಬದಲಾಗಿ 125 ದಿನಗಳಾಗಿದೆ. ಒಂದು ವಾರದಲ್ಲಿ ಹಣ ಕೊಡಬೇಕು ಆ ಕಾರ್ಯ ಮಾಡಿದವನಿಗೆ, ಕೆಲಸಗಾರನಿಗೆ ಅಥವಾ ಕೂಲಿ ಕೊಡಬೇಕು. 60-40 ಮ್ಯಾಕ್ಸಿಮಮ್ 14 ಡೇಸ್ ಅಂತ ಆಗಿದೆ. ಮತ್ತೆ ಮೊದಲೆಲ್ಲ ಯಂತ್ರಗಳ ಮೂಲಕ ಕಾಂಟ್ರಾಕ್ಟ್ ಮಾಡಿ ಕೆಲಸ ಮಾಡಿಸ್ಕೊಂಡು ಕಾಂಟ್ರಾಕ್ಟ್ ತಗೊಂಡು ಮಾಡಿ ಜನರ ಹೆಸರುಗಳ ಪಟ್ಟಿ ಕೊಟ್ಟು ಅವರ ಖಾತೆಗಳ ಮಾಡಿಸಿ ಡೆಬಿಟ್ ಕಾರ್ಡ್ಗಳನ್ನ ತಾನೇ ಇಟ್ಕೊಂಡು ಡ್ರಾ ಮಾಡಿ ಕಳ್ತಿದ್ರಲ್ಲ. ಇನ್ನು ಮೇಲೆ ಅದಾಗೋದಿಲ್ಲ. ಬಯೋಮೆಟ್ರಿಕ್ ಅಲ್ಲಿ ಆತನೇ ಮಾಡಬೇಕು, ಆತನೇ ಹೋಗಿ ಹಣ ತಗೋಬೇಕು. ಮೊದ್ಲಾರಿ ಯಾರು ಹೋಗ್ತಿರ್ಲಿಲ್ಲ, ಪಟ್ಟಿ ಮಾತ್ರ ಇವರೇ ಮಾಡಿ ತೋರಿಸಿ ತಗೋಬಿಡ್ತಿದ್ರು. ಇನ್ನು ಅದು ಮುಂದೆ ನಡೆಯೋದಿಲ್ಲ. ಬದಲಾವಣೆ ಇಲ್ಲಿ ಅದು ಮೊದಲನೇ ಬದಲಾವಣೆ. 100 ದಿನಗಳ ಬದಲು 125 ದಿನಗಳು ಹೆಚ್ಚು ಕೆಲಸ ಕೊಟ್ಟಿದ್ದೀವಿ. ಅದರಿಂದಾಗಿ ಇದನ್ನು ತೆಗೆದಿಲ್ಲ. ಗ್ರಾಮೀಣ ಈಗ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ಕಿತ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ಇದರಲ್ಲಿ ಹೇಳಿದ್ದಾರೆ. ಕಿತ್ಕೊಂಡಿಲ್ಲ, ಸಂಪೂರ್ಣ ಅಧಿಕಾರವನ್ನ ಅವರಿಗೆ ಕೊಟ್ಟಿದ್ದೀವಿ.